ಹೋಗ್ತಾ ಇರುತ್ತೆ. ಗಲೀಜ್ ಸೌಂಡ್ ಎಲ್ಲ ಮಾಡ್ಬೇಡಪ್ಪ. ಅಲ್ಲ ನಾವೆಲ್ಲ ಕೇಳ್ಬೇಕು ಅನ್ಸುತ್ತೆ. ಈ ತರ ಸೌಂಡ್ ಎಲ್ಲ ನನ್ನ ಕೈಲಿ ಕೇಳಕ್ಕಾಗಲ್ಲ ರೀ. ಟ್ರೀಟ್ಮೆಂಟ್ ಕೊಡಕ್ಕಿಂತ ಮುಂಚೆ ಅವ್ನ ಬಾಯ್ ಪ್ಲಾಸ್ಟರ್ ಹಾಕ್ಬಿಟ್ಟು ಆಮೇಲೆ ಟ್ರೀಟ್ಮೆಂಟ್ ಕೊಡಿ. ಏನಾಗಲ್ಲ ಹೇಳು. ನೋವು ಆದಾಗ ಮಾಡಪ್ಪ. ಆಯ್ತು ಆಯ್ತು. ಮಲಸ್ಪೇಟ್ ಮಾಡಪ್ಪ, ವೇಟ್ ಮಾಡಪ್ಪ. ಬಿಗಿಡಿ ಹೇಳ್ರಿ. ಸೂಚಿ ಇದು ಇದನ್ನ ಹಾಕಿ ಸ್ಟಿಕ್ ಮಾಡಿ ಹಂಗೆ ಇದಾಗುತ್ತಾ? ಪೆನ್ಸಿಲ್ ಹಾಕೊಂಡ್ಬಿಡ್ತೀವಿ. ಕ್ರೀಮ್ ಇದು ಜೆಲ್. ಅದೇನ್ ಪೇಪರ್ ಅದು? ಅದು ಪ್ರಿಂಟ್ ತಕೊಂಡಿದ್ದೀನಿ. ಅಲ್ಲ ಪೇಪರ್, ನಾರ್ಮಲ್ ಪೇಪರ್ ಅದು? ಕಾರ್ಬನ್ ಶೀಟ್ ಅದು, ಪೆನ್ಸಿಲ್ ಕಾರ್ಬನ್. ಪೆನ್ಸಿಲ್ ಕ್ಲೀನ್ ಆಗಿದ್ರೆ ಟ್ಯಾಟೂನು ಕ್ಲೀನ್ ಆಗಿ ಬರುತ್ತೆ. ನಿಮ್ಮ ಕೈ ಒಬ್ರು ಸ್ವಲ್ಪ ವೈಬ್ರೇಟ್ ಬಿಡ್ತಾವಲ್ಲ ಯಾರೋನ, ಆ ಥರ ವೈಬ್ರೇಟ್ ಬಂದರೆ ನೀವು ವೇಸ್ಟ್, ಹಂಗಾರೆ ಹಾಕಕ್ಕೆ ಬರೋಲ್ಲ. ವೈಬ್ರೇಟ್ ಅಂದರೆ ಲೈನಿಂಗ್ಸ್ ಅವೆಲ್ಲ ಕ್ಲೀನ್ ಆಗಿಲ್ಲ. ವಾ, ಆಯ್ತಾ? ಹಿಂಗೆ ಹೋಗ್ಲಾ? ಅಲ್ಲ ಇದಕ್ಕೆ ನಾನು ಬಳಿತೀರ ಕಲರ್ ಗಿಲ್ಲರ್ ಹೆಂಗೆ ಹೋಗೋದು ಹೆಂಗೆ ಹಿಂಗೆ? ಫಸ್ಟ್ ಇದು ಗ್ಲೌಸ್ ಹಾಕಿ ಹ್ಯಾಂಡ್ ಗ್ಲೌಸ್ ಎಲ್ಲ ಹೊಸದೇ ಹಾಕಬೇಕು. ಒಬ್ರು ಹಾಕಿದ್ರೆ ಇನ್ನೊಬ್ರಿಗೆ ಹಾಕ್ತಿಲ್ಲ. ಸೆಟಪ್ ಏನಂದ್ರೆ ಇದು AD ವಿಟಮಿನ್ ಆಯಿಂಟ್ಮೆಂಟ್. ಇದು ಯಾಕಂದರೆ ಟ್ಯಾಟೂ ಹಾಕ್ಬೇಕಾದ್ರೆ ವ್ಯಾಕ್ಸಿನ್ ಹಾಕ್ಕೊಂಡೆ ಟ್ಯಾಟೂ ಹಾಕಿದರೆ ಏನಾಗುತ್ತೆ, ಸ್ಕಿನ್ನು ಸ್ಮೂತ್ನೆಸ್ ಬರುತ್ತೆ. ನೀಡಿಲ್ಲ ಮತ್ತು ಕ್ಲೀನಾಗಿ ಸ್ಕಿನ್ ಒಳಗಡೆ ಇದಾಗುತ್ತೆ. ಇದು AD ವಿಟಮಿನ್ ಆಯಿಂಟ್ಮೆಂಟ್ ಇದು. ಮತ್ತು ಇಂಕ್ ಕಪ್ಸು. ಇವು ಇಂಕ್ ಕಪ್ಸ್, ಇಂಕ್ ಹಾಕೊಂಬೋದಕ್ಕೆ. ಇಂಕ್ ಕಪ್ಸು ಮತ್ತು ಇವು ಕಾರ್ಟ್ರೇಜ್ ನೀಡಿಲ್ಸ್. ಇವು ಅವೇನಕ್ಕೆ? ಇವು ಮಾಮೂಲು ಇದು ಲೈನಿಂಗಿಗೆ 9RL, ಇದು 9RM, ಇದು ಫಿಲ್ಲಿಂಗಿಗೆ. ಓಕೆ, ಕಾರ್ಟ್ರೇಜ್ ನೀಡಿಲ್ಸ್ ಇವು. ಮತ್ತು ಇದು ನಾವು US ಇದು ತರಿಸಿದ್ವಿ. ಇದೇ ಮೇನ್ ಇಂಕ್ ಕೇಸ್. ಸಿಗಲ್ಲ ಇದು? ಅದು ಮ್ಯಾನುಫ್ಯಾಕ್ಚರ್ ಎಲ್ಲ ಫಾರಿನ್ ಆಗೋದು, USಗೆ. ನಮಗೆ ಸಪ್ಲೈ ಬೆಂಗಳೂರು ಕಡೆ ಇದು ಬರುತ್ತೆ. ಡೈನಾಮಿಕ್ ಕಂಪ್ನಿ ಅಂತ ಇದು. ಇದೆ ಇಂಕ್, ಬ್ಲ್ಯಾಕ್ ಇಂಕ್ ಇದು. ಮತ್ತೆ ಇದು ಮಾಮೂಲು ವಾಶಸ್, ಇದು ಫೋಮ್, ಇದು ಮಾಮೂಲು ಕ್ಲೀನ್ ಮಾಡೋಕ್ಕೆ. ಡಸ್ಟ್ ಇದ್ದಾಗ ಕ್ಲೀನ್ ಆಗುತ್ತಾ? ಟ್ಯಾಟೂ ಹಾಕ್ತೀವಲ್ಲ, ಅವಾಗ ಕ್ಲೀನ್ ಮಾಡ್ತಾ ಇರ್ಬೇಕು. ಓಕೆ, ಶುರು ಮಾಡಿರಿ. ಹೆಂಗೆ ಬರುತ್ತೆ ಫಿನಿಶಿಂಗ್ ಮಾಡೋಣ ನೋಡೋಣ. ಇದೇನೋ ಇದು ಮಿಷಿನ್ ಇದು? ಎಷ್ಟು ಟೈಪ್ ಮಿಷಿನ್ ಬರ್ತದೆ ಇದರಲ್ಲಿ? ಇದ್ರಾಗೆ 2 ಟೈಪ್ ಬರ್ತದೆ. ಇದು ಲಾಂಗ್ ನೀಡಿಲ್ ಬರ್ತದೆ, ಇದು ಕಾರ್ಟ್ರೇಜ್ ನೀಡಿಲ್. ಇದು ಪೆನ್ ಮಿಷಿನ್. ಇದು ಪೆನ್ ಮಿಷಿನ್. ಇವು ಕಾರ್ಟ್ರೇಜ್ ನೀಡಿಲ್ ಇಂಥವ್ರು ಮಾತ್ರ ಈ ಮಿಷಿನ್ ಯೂಸ್ ಆಗೋದು. ಮತ್ತೆ ಈ ಥರ ಮಿಷಿನ್ ಆದರೆ ನಿಮಗೆ, ಈ ಥರ ಮಿಷಿನ್ ಆದರೆ ಲೈನಿಂಗ್, ಇದು ಲಾಂಗ್ ನೀಡಿಲ್. ಈ ಥರ ನೀಡಿಲ್ ಈ ಥರ ಯೂಸ್ ಮಾಡುವ, ಈ ಮಿಷಿನ್ನಾಗಿ ಯೂಸ್ ಮಾಡ್ಬೋದು. ಇವಾಗ ನಿಮಗೆ ಈ ಥರ ಕಾರ್ಟ್ರೇಜ್ ನೀಡಿಲ್ ಅಲ್ಲ, ಇದರಲ್ಲೇ ಆಗಲ್ಲ. ಈಗ ಅದರಲ್ಲೇನಾ ಜಾಸ್ತಿ ಯೂಸ್ ಮಾಡಿದ್ದೀರಲ್ಲ ತಾನೆ? ಎಲ್ಲ ಕಡೆ ನಾವು ಜಾಸ್ತಿ ಯೂಸ್ ಮಾಡಿದ್ದೀವಿ. ಯೂಸ್ ಮಾಡಿದ್ರೆ ಸ್ವಲ್ಪ ಪೇನ್ ಕಮ್ಮಿ ಇರುತ್ತೆ. ಫಸ್ಟ್ ಲೈನ್ ಎಲ್ಲ ಹಿಂಗೆ ಲೈನ್ ಹಾಕಬೇಕು. ಪೆನ್ಸಿಲ್ ಎಲ್ಲ ಹಾಕಿದೀವಿ. ನಿಮ್ಗೆ ಇಷ್ಟ ಆಗಿರೋ ಡಿಸೈನ್ನ ಕಸ್ಟಮೈಸ್ ಮಾಡಿ ಪೆನ್ಸಿಲ್ ಎಲ್ಲ ಅಪ್ಲೈ ಮಾಡಿದೀವಿ. ಟ್ಯಾಟೂ ಹಾಕೋದಕ್ಕೆ ಇವಾಗ ಇವು ಎಕ್ವಿಪ್ಮೆಂಟ್ಸ್ ಏನೇನಂತ ಎಲ್ಲ ತೋರಿಸ್ತೀನಿ ಒಂದ್ಸರಿ ನಿಮಗೆ. ಇದು
ಆಯಿಂಟ್ಮೆಂಟು AD ವಿಟಮಿನ್ ವ್ಯಾಸ್ಲಿನ್ ಇದು ಏನಂದರೆ ಟ್ಯಾಟೋ ಹಾಕ್ಬೇಕಾದ್ರೆ ನಾವು ಸ್ಕಿನ್ಗೆ ಅಪ್ಲೈ ಮಾಡ್ಕೊಂಡು ಟ್ಯಾಟೋ ಹಾಕೋದು. ಅದು ಹಾಕ್ಲೇಬೇಕಾ? ಇದು ಹಾಕಿದ್ರೇ ಸ್ಕಿನ್ ಸ್ಮೂತ್ಲೆಸ್ ಬರುತ್ತೆ, ನೀಡಿಲ್ ಸಮೇತ ಕ್ಲೀನಾಗಿ ಹಿಂಗ್ ಸ್ಕಿನ್ ಒಳಗಡೆ ಹೋಗುತ್ತೆ. ಇದು AD ವಿಟಮಿನ್ ಆಯಿಂಟ್ಮೆಂಟ್ ಇದು. ಮತ್ತು ಇದು ಡೈನಾಮಿಕ್ ಇಂಕು USA ಇಂದ ಬರುತ್ತೆ. ಎಲ್ಲರೂ ಯೂಸ್ ಮಾಡೋದು ಇದೇನೆ ಡೈನಾಮಿಕ್ಕು ಬ್ಲ್ಯಾಕ್ ಇಂಕ್ ಇದು. ಮತ್ತು ಇವು ಕಾರ್ಟ್ರೇಜ್ ನೀಡಿಲ್ಸ್, ಇವು ಕಾರ್ಟ್ರೇಜು. ಮತ್ತು ಇದು ವಾಷಸ್ಗೆ ಫೋಮು ಇದು. ಮತ್ತು ಮಾಮೂಲಿ ಟ್ಯಾಟೋ ಹಾಕ್ಬೇಕಾದ್ರೆ ವಾಶ್ ಮಾಡೋಕ್ಕೆ ಗ್ರೀನ್ ಸೋಪಿನ ಲಿಕ್ವಿಡ್ ಇದು. ಇದು ಕಾರ್ಟ್ರೇಜಿಂದು ಮಿಷಿನ್ ಇದರಲ್ಲೇ ಈ ಕಾರ್ಟ್ರೇಜ್ ನೀಡಿಲ್ಸ್ ಎಲ್ಲ ಇದರಲ್ಲೇ ಹಾಕೋದು. ಎಷ್ಟು ಅವರ್ ಆಗುತ್ತೆ ಇದಕ್ಕೆಲ್ಲನ? ಇದು ಟ್ಯಾಟೋ ಇವಾಗ ಏನು ಡಿಸೈನ್ ಮಾಡಿದ್ವಿ ಇವಾಗ, ಈ ಟ್ಯಾಟೋ ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ಅವರ್ ಬೇಕಾಗುತ್ತೆ? ಮಿನಿಮಮ್ 2.5 hours ಬೇಕಾಗುತ್ತೆ. 2.5 hours. ಅದ್ರಲ್ಲಿ ಹತ್ರ ಫಿಲ್ ಮಾಡ್ಕೊಳ್ತೀರಾ? ಇಂಕ್ ಕಪ್ಸ್ ಅಲ್ಲಿ ಇಂಕ್ ಹಾಕೊಂಡು ಇಷ್ಟು ಪೇನ್ ಬರುತ್ತೆ? ಜಾಸ್ತಿ ಏನು ಪೇನ್ ಇರಲ್ಲ, ಸ್ವಲ್ಪ ಇರುವೆ ಕಚ್ಚ ಥರ ಆಗುತ್ತೆ ಪೇನ್. ಇರುವೆ ಕಚ್ಚಿದ್ರೆ ಎಷ್ಟು ನೋವಾಗುತ್ತೋ ಅಷ್ಟು ಪೇನ್ ಆಗುತ್ತೆ. ಇದು 9RL ಅಂತ ನೀಡಿಲ್ ಇದು. ಲೈನಿಂಗ್ ಮಾತ್ರ ಇದು ಯೂಸ್ ಆಗೋದು. ಲೈನಿಂಗ್ ಈ ಥರದ? ಹಾಂ, ಲೈನಿಂಗ್ ಇದೆಲ್ಲ ಲೈನಿಂಗ್ ಐತಲ್ಲ ಆ ಥರ. ಅದು ಸೂಜಿನ ಅದು? ಹಾಂ, ನೀಡಿಲ್ಸ್ ಈ ಥರ. ಓ, ಅಲ್ಲ ಮಾಮೂಲು ಇಂಜೆಕ್ಷನ್ ಮಾಡಿದ ಸೂಜಿ ಆ ಥರ? ಹಾಂ, ಆ ಥರ ನೀಡಿಲ್ ಇದು. ಮತ್ತೆ ಪೇನ್ ಆಗಲ್ಲ ಅಂತೀರಾ ನೀವು? ಅಲ್ಲ, ಅಷ್ಟೊಂದೇನು ಪೇನ್ ಆಗಲ್ಲ, ಸ್ವಲ್ಪ ಅದು ಏನಾಗುತ್ತಂದ್ರೆ ಆಗ್ತಾ ಫಸ್ಟ್ ಟೈಮ್ ನೀವು ಟ್ಯಾಟೋ ಹಾಕ್ಸಿರೋದು. ಫಸ್ಟ್ ಟೈಮ್ ಆದ್ರೆ ಒಂದ್ ಸ್ವಲ್ಪ ಏನಾಗುತ್ತೆ ಅಂದ್ರೆ ಜಾಸ್ತಿ ನೋವು ಆಗೋ ತರ ಕಾಣಿಸುತ್ತೆ ನಿನ್ಗೆ. ಒಂದ್ ಲೇಯರ್ ಎಲ್ಲ ಬಿದ್ಮೇಲೆ ನಿನ್ಗೆ ನೋವು ಅಷ್ಟೊಂದು ಕಾಮಲ್ಲ, ಗೊತ್ತಾಗಲ್ಲ, ಪೇನ್ ಅನ್ಸಲ್ಲ. ಜಾಸ್ತಿ ನೋವು ಆದ್ರೆ ಮಾತ್ರ ಟ್ಯಾಟೋ ಕ್ಯಾನ್ಸಲ್. 100% ಕ್ಯಾನ್ಸಲ್ ಟ್ಯಾಟೋ. ಪರ್ಫೆಕ್ಟ್ ಆಗಿದೆ, ನಿಮಗೆ ಕಂಫರ್ಟ್ ಆಗಿದೆ. ಅದೇ ನಮ್ಮ ಮದುವೆ ಬೇಕಾದ್ರೆ ಸ್ಟಾಪ್ ಮಾಡಿ ಹಾಕ್ಬೋದಾ? ಹಾಂ, ಹಾಕ್ಬೋದು. ನೀವು ಹೇಳ್ರಿ ಸ್ಟಾಪ್ ಮಾಡ್ರಿ ಅಂತ ನಾನು ಸ್ಟಾಪ್ ಮಾಡ್ತೀನಿ. ಬಿಸಿ ಇದೆಲ್ಲ ಇದು ಜೆಲ್ಲು ಇದು ಲೈಟಿಂಗ್ಸ್ ಇದಾಗ್ತಾ ಐತಲ್ಲ, ಅದಕ್ಕ ಇದು ಜೆಲ್ಲೇ ಹೀಟ್ ಐತೆ ಅಂತ. ಜೆಲ್ ಹೀಟ್ ಏನಿರಲ್ಲ ಜೆಲ್. ಇದು ಸೌಂಡ್ ಬರಲ್ಲ, ಇದು ಮಿಷಿನ್ಗೆ. ಈ ಮಿಷಿನಲ್ಲಿ ಸೌಂಡ್ ಬರಲ್ಲ, ಸೌಂಡ್ಲೆಸ್ ಮಿಷಿನ್ ಇದು. ಅದು ಇಂಕ್ ಒಳಗೆ ಹೋಗುತ್ತಾ? ಇಂಕು ಸ್ಕಿನ್ ಒಳಗಡೆ ಬರುತ್ತೆ, ಡೆರ್ಮಿಸ್ ಲೇಯರ್ ವರೆಗೂ ಹೋಗುತ್ತೆ. ಹೌದಾ? ಹಾಂ, ಏನು ಪ್ರಾಬ್ಲಮ್ ಆಗಲ್ಲ ತಾನೆ? ಪ್ರಾಬ್ಲಮ್ ಏನಾಗಲ್ಲ. ಸ್ಕಿನ್ ಅಲ್ಲಿ 3 ಥರ ಇರುತ್ತೆ, ಇದ್ರನ್ನ ನಾವು ಹಾಕೋದು ಡೆರ್ಮಿಸ್ ಲೇಯರ್ ವರೆಗೂ ಹಾಕ್ತೀವಿ. ಯಾವ್ದು ಬೆಸ್ಟು? ಡೆರ್ಮಿಸ್ ಲೇಯರ್ ಬೆಸ್ಟು, ಆವಾಗಲೇ ಔಟ್ಪುಟ್ ಚೆನ್ನಾಗಿ ಬರೋದು. ಹೌದಾ? ಹಾಂ. ಏನಾಗಲ್ಲ ಹೇಳ. ಇದ್ರಾಗೆ ಇವಾಗ ಹಾಕೊಂಡಿದ್ನಲ್ಲ, ಅದ್ರಾಗೆ 9 ನೀಡಿಲ್ ಇರ್ತವೆ. ಅಂದ್ರೆ ರೌಂಡ್ ಇರ್ತತಿ, ಇದು ರೌಂಡ್ ಆಗಿರ್ತದಲ್ಲ, ಅದು ನಿನಗೆ ಕಾಮಲ್ಲ. ಇದ್ರಾಗ ಆದ್ರೆ ನಿನಗೆ ಕಾಮತ್ ನೋಡು, 9 ಇರ್ತವೆ. ಇದು ಫ್ಲಾಟ್ ಇದು. ಸಾಕದ ಈಗ ತಗಸ್ಕೊಬಿಡ್ತೀಯ? ಲೈನ್ ಹಂಗೆ ಇರ್ಲ. ಆಯ್ತು ಮನ್ಸ್ಕೊಂಡ್ ಮಾಡ್ಲಾ? ಇಲ್ಲ ಅಣ್ಣ, ಮುಂದಕ್ಕೆ ಹೋಗು. ಸಾಕ ಈ ಕಡೆ ಓಡ್ತಪ್ಪ. ಪೈನ್ ಆಯ್ತು ಅಂದ್ರೆ ಕ್ಯಾನ್ಸಲ್, ಟ್ಯಾಟೋ ಕ್ಯಾನ್ಸಲ್. ಅದು ಅವ್ರಿಗೆ ಇದು ಮಾಡಿದ್ದೆ.
ಸೂಜಿ ಮಾಡೋ ಬಿಗಿಡಿ ಹೇಳ್ರಿ. ಆಸ್ಪತ್ರೆ ಸೂಜಿ ಮಾಡೋ ಇದು ಫಸ್ಟಿಗೆ ಒಂದ್ ಲೇಯರ್ ಬೀಳೋರು ಹಂಗೆ ಅಣ್ಣ, ಹೋಗ್ತಾ ಇರುತ್ತೆ. ಗಲೀಜ್ ಸೌಂಡ್ ಎಲ್ಲ ಮಾಡ್ಬೇಡಪ್ಪ. ನಾವೆಲ್ಲೋ ಕೇಳ್ಬೇಕು ಅನ್ಸುತ್ತೆ. ಪೈನ್ ಆಗುತ್ತೆ ಕಣಿದು, ಸರ್ ನಿಜ ಪೈನ್ ಆಗುತ್ತೆ. ಇಷ್ಟ ಇದೆ ಡಾಟಾ ಹಾಕಿಸ್ಕೋಬೇಕಾದ್ರೆ ಪೇನ್ ಅನ್ನೋದನ್ನು ಅದು ಕಾಮನ್ ಅಲ್ಲ, ತಡ್ಕೋಬೇಕು. ಕಷ್ಟ ಇರ್ತದೆ, ಹಾಕಿಸ್ಕೋಬೇಕು. ಫಸ್ಟ್ ಲೇಯರ್ಗಳು ಇರ್ತಾವ ನೋಡು, ಅದೊಂದ್ ಲೇಯರ್ ಬೀಳೋವರೆಗೂ. ಇಂಥವೆಲ್ಲ ಮಾಡ್ಬೇಡ ಸೌಂಡ್. ಇವಾಗ ಸೆನ್ಸಿಟಿವ್ ಪ್ಲೇಸ್ ಹಾಕೋತಾರಲ್ಲ, ನಮ್ಗೆ ಇಲ್ಲೇ ಇದು ನೋವು ಆಗ್ತಿದೆ ಆಕ್ಚುಲಿ ಹೇಳ್ಬೇಕಂದ್ರೆ ನನಗೆ. ಫಸ್ಟ್ ಟೈಮ್ ಡಾಟಾ ಹಾಕ್ತಿರೋದು. ಸೆನ್ಸಿಟಿವ್ ಪ್ಲೇಸ್ ಹಾಕಿಸ್ಬೇಕಾದ್ರೆ ನೇಟ್ ಪೇನ್ ಬರಬಾರ್ದು ಅವರಿಗೆ. ಇದಕ್ಕಿಂತ ಒಂದ್ ಸ್ವಲ್ಪ ಜಾಸ್ತಿ ಪೇನ್ ಅನ್ಸುತ್ತೆ ಅಷ್ಟೇ ಆ ಪ್ಲೇಸ್ ಅಲ್ಲಿ. ಅದು ಸೆನ್ಸಿಟಿವ್ ಇರುತ್ತಲ್ಲ, ಇದು ನಂಗೆ ಸ್ವಲ್ಪ ಪೇನ್ ಅನ್ಸುತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ. ಇದು ಸ್ವಲ್ಪ ಪೇನ್ ಅನ್ಸುತ್ತೆ ಫಸ್ಟ್ ಟೈಮ್ ಎಲ್ಲ ಒಂದ್ ಸ್ವಲ್ಪ ಪೇನ್ ಅನ್ಸುತ್ತೆ. ಪೇನ್ ಇಲ್ದಂಗೆ ಟ್ಯಾಟೋ ಹಾಕದೆ ಯಾರು ಹಾಕಲ್ಲ, ಪೇನ್ ಅದೇ ಆಗುತ್ತೆ. ಅದು ಕೊಯ್ಕೊಳ್ಳುತ್ತಾ ಅದು ಏನಾದ್ರು? ಯಾವುದು ಕೊಯ್ಕೊಳ್ಳೋ ತರ ಬರುತ್ತೆ ಏನಾದ್ರು? ಇಲ್ಲ. ಕೊಯ್ಕೊಳ್ಳುತ್ತೆ ಏನಾದ್ರು? ಇಲ್ಲ ಅಣ್ಣ, ಅಂದ್ರೆ ನಿಮಗೆ ಹಂಗೆ ಅನ್ಸೋದು. ಒಂದು ಸೆಕೆಂಡ್ಗೆ ಎಷ್ಟು ಸರಿ ಹೊಡೆಯುತ್ತೆ? ಒಂದು 400 ಒಂದು 500 ಕುಚ್ಚಿ ಎಳಿತಾ ಇರುತ್ತೆ. ಬಟ್ಟೆ ಮಿಷಿನ್ ಬಂದತ್ತಲ್ಲ ಹಾಗೆ ಆ ತರ ಒಂದು ಸೆಕೆಂಡ್ಗೆ. ಕುಯ್ಯಲ್ಲ ಅದೇ ಟೈಲರ್ ಬಟ್ಟೆ ಮಿಷಿನ್ ಹಂಗೆ ಸ್ಪೀಡ್ ಆಗುತ್ತೋ ಸೇಮ್ ಬಂದಲ್ಲ ಆ ತರ. ಬಟ್ಟೆ ಮಿಷಿನ್ ಸ್ಪೀಡ್ ಇರ್ತದೆ. ನನಗೆ ಗೊತ್ತಿದ್ದು ಒಂದು ಸೆಕೆಂಡ್ಗೆ ಒಂದು 5ರಿಂದ 6 ಸರಿ ಹೊಡಿಬೋದು ಅಷ್ಟೇ. ಅಷ್ಟು ಹೊಡೆಯಲ್ಲ ಅನ್ಸುತ್ತೆ. ಇದು ಅಲ್ಲಲ್ಲ ಬಟ್ಟೆ ಇದು. ಇದು ನನಗೆ ಗೊತ್ತಿದ್ದು ಅಷ್ಟೊಂದೇ ಹೊಡೆಯಲ್ಲ ಅನ್ಸುತ್ತೆ. ಇದು ಇಲ್ಲ ಅಣ್ಣ, ಇದೊಂದು ನನಗೆ ಒಂದು ಸೆಕೆಂಡ್ಗೆ ಒಂದು 10 ಟೈಮ್ಸ್ ಹೊಡಿಬೋದು. ಇಲ್ಲ ಜಾಸ್ತಿ ಹೊಡೆದಿದೆ. ಅದು ಹಾಕಿದ್ರೆ ಪೇನ್ ಬರಲ್ಲ? ಪೇನ್ ಬರಲ್ಲ ಅಂದ್ರೆ ಸ್ಕಿನ್ನು ಸ್ಮೂತ್ ಆಗುತ್ತೆ, ನೀಡಿಲ್ಗೆ ಜಾಗ ಮಾಡಿಕೊಡುತ್ತೆ. ನಿಜ ಪೇನ್ ಆಗ್ತಿದೆ. ಹ್ಞೂ ಅಣ್ಣ, ಪೇನ್ ಆಗುತ್ತೆ ಸ್ವಲ್ಪ. ಅಂದ್ರೆ ಫಸ್ಟ್ ಟೈಮ್ ಹಾಕಿಸ್ಕೊಂತಿದ್ಯಲ್ಲ. ಏನು ಸುಳ್ಳು ಇಲ್ಲ ಅಣ್ಣ, ಸುಳ್ಳು ಹೇಳಿದ. ಯಾರು ಹೇಳಿದ್ದು? ಯಾರು ಹೇಳಿದ್ದು? ನೀನ್ ಹೇಳೋದಲ್ಲ. ಪೇನ್ ಆದೇ ಆಗುತ್ತೆ ಅಣ್ಣ, ಇರ್ಬೇಕಾದ ತರ ಆಗುತ್ತೆ ಅಂತಂದು. ಹಂಗೆ ಅಲ್ಲ ಅದು ಇರ್ಬೇಕಿದ್ರೆ ಜಾಸ್ತಿ. ನೀನ್ ಇನ್ನು ಇದೀಗ ಹೆಂಗ ನಾನು ನೋಡೋಣ 7 ಹಾಕಿಸ್ಕೊಂಡಿದ್ದೀನಿ. ಇದು ಹಿಂಗೆ ಇಟ್ಕೋಬೇಕಾ? ಬಿಗಿಡಿ ಬೇಡ, ಲೂಸ್ ಇರ್ಲಿ ಆರಾಮ ಲೂಸ್ ಬಿಡ್ಕೊ. ಓ ಅದೇ ಇದು ಗ್ರೇಟ್ ಅನ್ಬೋದು. ಸ್ಕಿನ್ ಮೇಲೆ ಒಂಚೂರು ಫಿನಿಶ್ ಇದು ಹೆಚ್ಚು ಕಮ್ಮಿ ಡ್ಯಾಮೇಜ್ ಆಗ್ದಂಗೆ. ಇವ್ರು ಹೇಳಿದ್ರು ಲಾಸ್ಟ್ ಟೈಮ್ ಏನು ಹೇಳು? ಕೊಳೆ ಬಾವು ಬರುತ್ತೆ ನೋಡಿ ಆರೋಗ್ಯ ಈಗಲೇ. ಸ್ಮೆಲ್ ಬರುತ್ತೆ. ಈ ಪ್ರಿಕಾಷನ್ ಏನು? ಸ್ವಲ್ಪ ಪೇನ್ ಆಗ್ತಿದೆ, ಜಾಸ್ತಿನೇ ಆಗ್ತಿದೆ. ಸೆನ್ಸಿಟಿವ್ ಇರತ್ತಾಗ ಮಾತ್ರ ಒಂದು ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಇದು ಸೆನ್ಸಿಟಿವ್ ಪ್ಲೇಸ್ ಅಲ್ಲ. ಒಂದೊಂದು ನಾವು ಮಿಸ್ಕೇಳಂಗಿಲ್ವಾ? ಮಿಸ್ಕ್ಯಾಡ್ಬೋದು. ಮಿಸ್ಕ್ಯಾಡ್ ಸೈಡ್ಗೆ ಹೋಗುತ್ತೆ. ಓ ಹಾಕಿದ ಮೇಲೆ ಡಬಲ್ ಇದೆ. ಮೊನ್ನೆ ಕಡಲಾಗತ್ತೈತೆ. ಅದು ನೋಡಕ್ ಹಂಗೆ ಎಷ್ಟು ಇದೆಯಲ್ಲ, ಬಹಳ ಒಂಥರ ಟೈಮ್ ಬರುತ್ತೆ. ಚಿಕ್ಕ ಮಕ್ಕಳು ಅಂತ ಆಗಕ್ಕಾಗಲ್ಲ.
18 ಇಯರ್ಸ್ ಒಬ್ಬ ಇರ್ಬೇಕು ಟ್ಯಾಟೋ. ಎಷ್ಟಿರ್ಬೇಕು ನೀವು ಏಜ್ ಡೇಟ್ ಹಾಕ್ಬೇಕಂದ್ರೆ? 18 ಇಯರ್ಸ್. ಹೌದಾ? ಅದೇನಾಗುತ್ತಂದ್ರೆ ಟ್ಯಾಟೋ ಹಾಕಿಸ್ಕೋಬೇಕಾದ್ರೆ ಇಲ್ಲ ಫುಡ್ಡು ಎಲ್ಲ ಇಲ್ಲಾಂದ್ರೆ ಸ್ನ್ಯಾಕ್ಸ್ ಆಗಲಿ, ಅಂದ್ರೆ ಹೊಟ್ಟೆ ತುಂಬ ಊಟ ಮಾಡಿರ್ಬೇಕು, ಎನರ್ಜಿ ಇರಬೇಕು ಅವ್ರ ಬಾಡಿ ಒಳಗಡೆ. ಎನರ್ಜಿ ಇಲ್ಲ ಅಂತ ಅಂದ್ರೆ ಏನಾಗುತ್ತಂದ್ರೆ ಅವ್ರ ಒಂಥರ ತಲೆ ಸುತ್ತ ಬಂದಂಗೆ ಆಗುತ್ತೆ. ಇದು ಇಂಜೆಕ್ಷನ್ ಅಲ್ಲ, ಇದು ಅದಕ್ಕಿಂತ ಬಾಡಿ ಇದು. ಸ್ವಲ್ಪ ಆಯಿಲ್ ಅದು ಇದು ಐತಿ, ಲಿಕ್ವಿಡ್ ಇದೆಯಲ್ಲ ಜಾಸ್ತಿನೇ ಹಾಕಿ. ಜಾಸ್ತಿ ಹಾಕಿದ್ರೆ ಇಂಕು ಕ್ಲೀನ್ ಆಗಿ ಇದಾಗಲ್ಲ ಹುಡುಗಿ. ಇದೆ ಎಲ್ಲೆಲ್ಲ ಲಾಸ್ ಇದಲ್ಲಪ್ಪ ಆಗಿರ್ತದೆ ಈಗ. ನಿಜ ಹಂಗೆ ಆಗ್ತಿರ ನನಗೆ. ಇಷ್ಟೇ ನೋವು ಆಗಲ್ಲ. ಬೆಂಗಳೂರು ಇರ್ತಿದ್ದೆ ಆರಾಮಾಗಿ. ಇದು ಕಲ್ತೋತಲ್ಲ ಇದು. ಯಾವುದು? ಫಿಲ್ ಮಾಡಬೇಕು. ಫುಲ್ ಫಿಲ್ ಆಗುತ್ತಾ? ಫಿಲ್ ಆಗುತ್ತೆ. ಒದ್ದಗೆ ಫಿಲ್ ಮಾಡ್ತೀವಿ ಅದನ್ನು. ಅಂದ್ರೆ ಈ ಪ್ಲೇಸ್ ಅಲ್ಲಿ ಮಾತ್ರ ಆತರ ಈ ತರ ನೀಡಿಲ್ಲಾಗೆ ಫಿಲ್ ಮಾಡಬಹುದು. ಇದು ಸಿಂಗಲ್ ಲೈನ್ ಇಲ್ಲ, ಲೈನಿಂಗ್ ಇಂದಲ್ಲ ಇದು. ಹೊಲದಾಗ ಮಡ್ಕೆ ಹೊಡೆದಾಗ ಆಗ್ತದೆ. 5 ಬೆಳೆ ಮಡ್ಕೆ ಹೊಡಿಯಲ್ಲ ಅಲ್ವಾ? ಹಂಗಾಗುತ್ತೆ. ಕಲ್ಟಿವೇಟರ್ ಕರೆಕ್ಟ್. ಪೇಂಟ್ನ ಬ್ರಷ್ ಬೆಳೆದ ಬ್ರಷ್ನಾಗ ಹೆಂಗೆ ಪೇಂಟ್ ಬೆಳಿತಾರೋ ಆ ಥರ ಇದನ್ನ ನಾವೆಲ್ಲ ಫಿಲ್ ಮಾಡಬೇಕು. ಗಾಯ್ಸ್ ಟ್ಯಾಟೂ ಹಾಕೋದು ಅಷ್ಟು ಈಸಿ ಇಲ್ಲ ಗಾಯ್ಸ್, ತುಂಬ ಕಷ್ಟ ಇದೆ. ಪೈನ್ ಇದೆ. ಮತ್ತೆ ಅದೆಲ್ಲ ಫಿಲ್ ಮಾಡ್ಬೇಕಾರೆ ಮತ್ತೆ ಈಗ ಹೆಂಗಣ ಇದಷ್ಟು ಫಿಲ್ ಮಾಡ್ಬೇಕಾರೆ? ಹೆಂಗ್ ಮಾಡ್ತೀನಪ್ಪ ಹಂಗೆ ನೀವು ಎಷ್ಟು ವರ್ಷದಿಂದ ಟ್ಯಾಟೂ ಆರ್ಟಿಸ್ಟ್ ಆಗಿದ್ದೀರಿ? ನಾನು ಒಂದು 4 ವರ್ಷದಿಂದ ನೀವು ಓನ್ ಆಗಿ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ಟಾರ್ಟ್ ಮಾಡಿ ಅದೇ 4 ವರ್ಷ ಆಯ್ತು. 4 ವರ್ಷ ಆಯ್ತು. 4 ವರ್ಷದಿಂದ ಯಾವ ಥರ ಟ್ಯಾಟೂ ಹಾಕಿದ್ದೀರಿ ನೀವು? ಪೋರ್ಟ್ರೇಟ್ ವರ್ಕ್ ಮಾಡಿದ್ದೀನಿ, ಫುಲ್ ಹ್ಯಾಂಡ್ ಮಾಡಿದ್ದೀನಿ. ಫುಲ್ ಹ್ಯಾಂಡ್ ಅಂದ್ರೆ ಫುಲ್ ಕೈ ತುಂಬ ಆಗ್ತದ? ಯಾವುದು ಬೆಸ್ಟ್ ಅಂದ್ರೆ? ಬೆಸ್ಟ್ ಅಂದ್ರೆ ಯಾವುದು? ಫುಲ್ ಹ್ಯಾಂಡ್ ಮಾಡೋ ಬೆಸ್ಟ್ ಅಂದ್ರೆ ಫುಲ್ ಹ್ಯಾಂಡ್ ಅಂದ್ರೆ 4-5 ದಿನ, ಒಂದು 2-3 ದಿನ ಬೇಕಾಗುತ್ತೆ. 2-3 ದಿನ ಬೇಕಾ? ಎಷ್ಟೆಲ್ಲ ಚಾರ್ಜ್ ಮಾಡ್ತೀನಿ? ನಾನು 4 ದಿನ ಟೈಮ್ ತಗೊಂಡಿದ್ದೆ. ಹೌದಾ? ಫುಲ್ ಹ್ಯಾಂಡ್ ಆಗಕ್ಕೆ. ಒಬ್ಬ ಟ್ಯಾಟೂ ಆರ್ಟಿಸ್ಟ್ಗೆ ಏನೇನು ಕ್ವಾಲಿಟೀಸ್ ಇರ್ಬೇಕಂದ್ರೆ? ಮೇನ್ ಎಲ್ಲ ಸ್ಕಿಲ್ಸ್ ಇರಬೇಕು. ತಾಳ್ಮೆ ಇರಬೇಕು. ಏನೆಲ್ಲ ಅರ್ಜೆಂಟ್ ಆಗೋ ಕೆಲಸಗಳಲ್ಲ. ಭಾಳ ಓಕೆ ಬೇಕಲ್ಲ ನಿಮಗೆ? ಅಲ್ಲ ಸ್ಕಿನ್ ಮೇಲೆ ಹಿಂಗೆ ಆಗ್ತಿರಲ್ಲ, ಯಾವ ಥರ ರಿಮೋಟ್ ಬಂದಿದೆ ನಿಮಗೆ? ರಿವರ್ಕ್ ಏನು ಕಂಪ್ಲೇಂಟ್ಸ್ ಏನು ಬಂದಿಲ್ಲ. ಸ್ವಲ್ಪ ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಾಗೆ ಟ್ಯಾಟೂ ಹಾಕ್ಬಿಟ್ಟು ಕೈಯಲ್ಲಿ ಊಟ ಬಂದಿರೋದು. ಅದು ನಾವು ಎಷ್ಟು ಕ್ಲೀನಾಗಿ ಸೇಫ್ಟಿಯಾಗಿ ಹಾಕ್ತೀವೋ ಕೈ ಅಂತ ತುಚ್ಚ ಹಾಕಿದಪ್ಪ.
ನಿಜ ಸಖತ್ ನೋವು ನೋಡ್ರಿ. ನೋವು ಜಾಸ್ತಿ. ಈಗ ಅದು ಬೇರೆ ಅಲ್ಲ ಜಾಸ್ತಿ. ಇಲ್ಲೇ ಇಷ್ಟೊಂದು ನೋವು ಇದ್ರೆ ಹಾ. ಇನ್ನ ಸೆನ್ಸಿಟಿವ್ ಪ್ಲೇಸ್ ಎಲ್ಲ ಹಾಕಿಸ್ತಾರಲ್ಲ ಅವ್ರಿಗೆ ಹೆಂಗ್ ನೋವು ಕೂಡ ಇರುತ್ತೆ ಇದೇ ತರ ನೋವು ಅಲ್ಲೇ ಆಗುತ್ತೆ. ಮೇನ್ ಟ್ಯಾಟ್ ಹಾಕ್ಸ್ಕೊಂಡ್ ಬರ್ತೀವಲ್ಲ, ಹ್ಮ್ ಟ್ಯಾಟ್ ಹಾಕ್ಸ್ಕೊಂಡ್ ಮುಖ್ಯನಾ ಇಲ್ಲ ಅದು ಮೇಂಟೈನ್ ಮಾಡೋದು ಮುಖ್ಯನಾ? ಟ್ಯಾಟು ಹಾಕೋದನ್ನು ಮುಖ್ಯನೇ, ಪ್ಲಸ್ ಅದ್ರ ಜೊತೆಗೆ ಮೇಂಟೈನ್ ಮಾಡೋದನ್ನು ಮುಖ್ಯನೇ. ಏನೇನು ಪ್ರಿಕಾಷನ್ ತಗೋಬೇಕು ನಾವು ಮೇಂಟೈನ್ ಮಾಡ್ಬೇಕಂದ್ರೆ? ಅದೇ ಒಂದ್ 2-3 ದಿನ, ಒಂದು ವಾರದವರೆಗೂ ನೀರ್ ಹಾಕಂಗಿಲ್ಲ ಜಾಸ್ತಿ. ಸ್ನಾನ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ಬೇಕು? ಸನ್ರೈಸ್ಗೂ ಮತ್ತೆ ಡೆಸ್ಟ್ಗೂ ಹೊರಗಡೆ ಹೋಗಂಗಿಲ್ಲ. ಇನ್ನು ಕೆಲಸ ಮಾಡ್ಬೇಕು ಹೊರಗಡೆ ತಾವ್ ಹೆಂಗೆ ಇದು ಮಾಡ್ಬೇಕಂತ? ಫುಲ್ ಶರ್ಟ್ ಹಾಕೋ, ಫುಲ್ ಕವರ್ ಮಾಡ್ಕೋಬೇಕಾಗುತ್ತೆ ಹ್ಯಾಂಡ್ ಎಲ್ಲ. ಫುಲ್ ಶರ್ಟ್ ಹಾಕೊಂಡು ಸ್ನಾನ ಮಾಡ್ಬೇಕಾದ್ರೆ ವ್ಯಾಸ್ಲಿನ್ ಆಗ್ಲಿ, ಇಲ್ಲ ವ್ಯಾಸ್ಲಿನ್ ಹಾಕೊಂಡು ಏನಾದ್ರು ಕವರ್ ಪ್ಯಾಕ್ ಮಾಡ್ಕೊಂಡು ಸ್ನಾನ ಮಾಡಿದ್ರೆ ಸ್ನಾನ ಮಾಡಿ ಹೋಗ್ಬಿಡುತ್ತಾ ಹಿಂಗೆ? ಹೋಗೋದಲ್ಲ, ಒಳಗಡೆ ಎಲ್ಲ ನೀರ್ ಹೋಗ್ಬಿಡುತ್ತೆ, ಕ್ಯೂ ತುಂಬ್ಕೊಂಡು ಇನ್ಫೆಕ್ಷನ್ ತರ ಆಗುತ್ತೆ. ಅಂದ್ರೆ ಇದೆಲ್ಲ ಡಸ್ಟ್ ಬಿಡಂಗಿಲ್ಲ, ಆಮೇಲೆ ಇದು ಇದಾಗಂಗಿಲ್ಲ. ಹೌದು, ಕಷ್ಟ ಇದೆ. ಒಂದು ಲಿಮಿಟ್ ಇರುತ್ತೆ ವಾಟರ್. ಪೇಯ್ನ್ ಅಂತೂ ತುಂಬಾ ಪೇಯ್ನ್ ಇದೆ. ಇಲ್ಲ ನಿಮಗೆ ತುಂಬಾ ತಾಳ್ಮೆ ಜಾಸ್ತಿ ಇದೆ. ಆಲ್ಮೋಸ್ಟ್ 4 hours ಆಯ್ತಾ ಇದನ್ನ ಸ್ಟಾರ್ಟ್ ಮಾಡಿ? 2.5 hours ಆಯ್ತು. 2.5 hours ಜಾಸ್ತಿನೇ ಆಗಿದೆ. ಇನ್ನೂ ರನ್ನಿಂಗ್ ಅಲ್ಲೇ ಇದೆ. ಸ್ಕಿನ್ ಹಾರ್ಡ್ ಇದ್ರೆ ಬೇಗ ಆಗುತ್ತೆ ಸ್ವಲ್ಪ. ಇದು ನಮ್ದು ಹಾರ್ಡ್ ಇದೆ, ಸ್ಮೂತ್ ಇದೆ. ಸ್ಮೂತ್ ಇದ್ರೆ ಆಗಲ್ಲ ಬೇಗ. ಅದು ಗಟ್ಟಿ ಇರ್ಬೇಕಾ? ಸ್ವಲ್ಪ ಗಟ್ಟಿ ಇದ್ರೆ ಡ್ಯಾಮೇಜ್ ಆಗಲ್ಲ ಜಾಸ್ತಿ ಗಟ್ಟಿ ಇದ್ರೆ. ಒಂದು ಜಾಸ್ತಿ ಡ್ಯಾಮೇಜ್ ಸ್ವಲ್ಪ ಜೋರಾಗಿ ಹೋದ್ರೆ ಸ್ವಲ್ಪ ಡ್ಯಾಮೇಜ್ ಆಗ್ಬಿಡ್ದಂಗ ಆಗುತ್ತೆ. ನಾವು ಫಸ್ಟ್ ಟೈಮ್ ಅಲ್ಲ, ನಮ್ಗೆ ಸ್ವಲ್ಪ ಪೈನ್ ಅನ್ಸುತ್ತೆ. ಆಗುತ್ತೆ ನೀನು ಒಳ್ಳೆ ಮತ್ತೆ ಅಂದ್ರೆ ಕ್ಲಿಯಾರಿಟಿ ಸಕ್ಕದೈತೆ ನಿಮಗೆ. ಫಿನಿಶಿಂಗ್ ಆಗಿರ್ಬೋದು, ಯಾವ ಪರ್ಸನ್ ಯಾವ ಥರ ಹಾಕ್ಬೇಕು, ಯಾವ ಥರ ಸೂಟ್ ಆಗೋ ಥರ. ಅಂದ್ರೆ ಇವಾಗ ಯಾರೋ ಒಬ್ಬರು ನಿಮ್ಮ ಹತ್ರ ಬಂದರೆ, ಇವಾಗ ನಾನೇ ಬಂದೆ ಟ್ಯಾಟೋ ಬಂದು, ಬಟ್ ನೀವು ಸೆಲೆಕ್ಷನ್ ಮಾಡ್ತೀರಲ್ಲ, ಈ ಕೈಗೆ ಇದೇ ಸೂಟ್ ಆಗುತ್ತೆ, ಅದು ಚೆನ್ನಾಗಿದೆ. ಮದುವೆ ಆಗಿದೆ ನಿಮಗೆ? ಇನ್ನೂ ಇಲ್ಲ ಸರ್. ಆಗಲ್ವಾ? ಆಗ್ಬೇಕು ಸರ್. ಇನ್ನು ಆಗ್ತೀರಾ? ಮದುವೆ ಆದರೆ ಕುಕ್ಕರು, ಡ್ರಮ್ಮು, ಗ್ಯಾಸು, ಏನೋ ಬೆಟ್ಟ ಗುಡ್ಡ ಎಲ್ಲೂ ಕರ್ಕೊಂಡು ಹೋಗ್ಬೇಡ್ರಿ, ಹತ್ತಕ್ಕೆ ಎಷ್ಟು ಬೇಡ್ರಿ. ಲವರು ನಮಗೆಲ್ಲ ಲವರ್ ಎಲ್ಲಿ ಸರ್? ಯಾಕೆ ಜಾಸ್ತಿ ಇರ್ತಾರೆ ಲವರ್? ನಮಗಂತ ಏನಲ್ಲ. ಯಾಕೆ ಗೊತ್ತಾ? ಯಾರ ಹತ್ರ ಕಳೆ ಏನಿರುತ್ತೆ ಇರ್ತದಲ್ಲ, ಅದು ಡ್ಯಾನ್ಸ್ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, ಏನೇ ಒಂದು ಏನೋ ಅದು ಪಕ್ಕ ಇರ್ತಾರೆ. ಯಾರೋ ಅಟ್ರಾಕ್ಷನ್ ಇವ್ರಿಗೂ ಪಕ್ಕ ಒಂದು 2 ಇರ್ತಾರೆ. ಯಾರು ಇಲ್ಲ ಅಲ್ಲ ಯಾರು ಇವ್ರಿಗೆ ಪಕ್ಕ ಹೋಗಿದ್ದಾರೆ ನೋಡಿ. ಸ್ಮಾರ್ಟ್ ನೋಡು, ಏನು ಸ್ಮಾರ್ಟಾ? ಸ್ಮೈಲ್. ನಮಗೆಲ್ಲ ಎಲ್ಲಿ ಸರ್ ಹುಡುಗಿಯರು, ನಮ್ಗೆ ಇದಕ್ಕೆ ಟೈಮ್ ಇರಲ್ಲ. ಅವ್ರಿಗೆಲ್ಲ ಟೈಮ್ ಕೊಟ್ಟು ಲವ್ ಮಾಡೋ ಅಂತ ಹೇಳೋದೇನಿಲ್ಲ. ನಿಮಗೆ 2 ಲಕ್ಷ ಇದ್ದ 3 ಲಕ್ಷ ಬಂದಿದ್ರೆ ಸುಮ್ಮನಿರಡೋ ತಿರ್ಗ ಮದುವೆ ನೋಡಿ. ಅದೇ ಕುಕ್ಕರ್ ಡ್ರಮ್ ಅಂತ ಹೇಳಿದ್ರೆ ಬೇಡ. ಇನ್ನ ಕಾಲ್ ಭಾಗ ಆಗಿಲ್ಲ ಮಾಮ. ಒಳ್ಳೆ ಸ್ಕಿನ್ ನೋಡ, ಫುಲ್ ಸ್ಮೂತ್ ಐತೆ. ನಮ್ ತರ ಇದಿದ್ರೆ ರಫ್ ಇದ್ರೆ ಇಂಕು ಬೇಗ ಕುತ್ಕೊಂಬತ್ತೆ. ನಾವು ಒಳ್ಳೆ ಎಮ್ಮೆ ಚರ್ಮ ರಫ್ ಅಂತ ಬೇಗ ಕುತ್ಕೊಂಬತ್ತೆ. ನಂಗಲ್ಲ ನೋಡಿ, ಸ್ಮೂತ್ ಐತೆ. ಅಲ್ಲ ಏನ್ ಒಳ್ಳೆ ಅಂತೆ ಊಪ. ನಾವು ರಫ್ ಅಂತ ಇಷ್ಟು ದಿನ
బ్లాక్ స్కిన్ ರೈತರ ಮಕ್ಕಳು ఏం లేదు డొల్ల ಹಿಂಗೆ ಅನ್ಕೊಂಡಿದ್ದಿಲ್ಲ ನಾವು. ಅಂದ್ರೆ ಫಸ್ಟ್ ಟೈಮ್ ಹಾಕೋರಿಗೆ ಪೇನ್ ಇರ್ತದೆ ಹಿಂಗೆ ಒಂದು ಸ್ವಲ್ಪ ಹಾಕಿಸ್ಕೊಂಬರಿ ಪೇನ್ ಅನ್ಸುತ್ತೆ. ಫಸ್ಟ್ ಟೈಮ್ ಹಾಕೋರಿಗೆ ಅಷ್ಟೇ ಹಾಕಿಸ್ಕೊಂತಾರೆ. ಇದು ಟ್ಯಾಟೋ ಮುಗಿದ್ಮೇಲೆ ಇನ್ನೊಂದು ಯಾವಾಗ ಹಾಕ್ಸೋ ನಮ್ಗೆ ಅಷ್ಟೊಂದು ಪೇನ್ ಅನ್ಸಲ್ವಾ? ಯಾಕಂದ್ರೆ ನಿಮ್ಗೆ ಅವಾಗ ಗೊತ್ತಾಗಿರುತ್ತಲ್ಲ ಓ ಈ ಥರ ಪೇನ್ ಟ್ಯಾಟೋ ಪೇನ್ ಹೆಂಗಿರುತ್ತೆ ಏನು ಅನ್ಸೋದು. ನರದ ಮೇಲೆ ಅದೇ ಪೇನ್ ಬರುತ್ತಾ? ನರದ ಮೇಲೆ ಏನು ಹೋಗಲ್ಲ, ಅಲ್ಲಿ ಹೋಗಿ ಅಲ್ಲಿ ನರ ಇದೆ ಅದಕ್ಕೆ ನಂಗೆ ನರಕ್ಕಿಂತ ಹೆಚ್ಚಾಗಲ್ಲ. ಸ್ಕಿನ್ ಮೇಲೆ ಮಾತ್ರನೇ ಹೋಗೋದು. ನೀಡಿಲ್ಲ ಸ್ಕಿನ್ ಮೇಲೆ ಮಾತ್ರನೇ ಇದಾಗುತ್ತೆ. ನರ್ಸು ಸೂಜಿ ಇಂಜೆಕ್ಷನ್ ಮಾಡ್ತದಲ್ಲ ಹಂಗೈತಿದೆ. ಯಾವ ಸೂಜಿ ಮಾಡ್ತಿದ್ದೆ ನಿಮಗೆ ಚೆನ್ನಾಗಿದ್ದಂಗೆ ಆಗಲ್ಲ ಫಸ್ಟ್ ಆಫ್ ಆಲ್. ನಮ್ದು ಐತಲ್ಲ ಸರ್ವವ್ಯಾಧಿ ಸರ್ವವ್ಯಾಧಿ ನಿವಾರಣ ತುಂಬ ಮಂತ್ರ. ಡ್ರಿಂಕ್ಸಾ? ಡ್ರಿಂಕ್ಸ್ ಅಲ್ಲ ಎನರ್ಜಿ ಡ್ರಿಂಕ್. ಆಯುರ್ವೇದಿಕ್ ಒಂದಿದೆ, ಇದನ್ನ ಟಾನಿಕ್ ಐತೆ, ಮೈಸೂರಿಂದ ಎತ್ಕೊಂಡಿರೋಬ್ರು, ಅದನ್ನ ಕುಡಿದು ತಟ್ಟಿ ಏನೂ ಆಗಲ್ಲ. ಹಿಂಗಿಲ್ಲ ನಿಮ್ಗೆ ಹೆಂಗ್ ಕಂಫರ್ಟ್ ಐತೆ ಹಂಗೆ ಮಾಡು. ಇದೆಲ್ಲ ಕಾಲಾಗ ಅಪ್ಡೇಟಾ ಇದೆಲ್ಲನಾ? ಕೈಯಾಗೇನು ಅಪ್ಡೇಟಿಂಗ್ ಇರಲ್ಲ. ಕಾರ್ ಓಡಿಸ್ತೀನಿ, ಕಾರಲ್ಲಿ ಎಸೆಟ್ ತೊಳೆದಿರೋ ಎಕ್ಸ್ಲೇಟ್ರು ಬ್ರೇಕು ಈಗ ಅಲ್ಲಿ ಬ್ಯಾಂಡ್ ಟ್ಯಾಟೋ ಮಾಡಿದ್ನಿ, ಯಾವ ತರ ಫಿನಿಶಿಂಗ್ ಬಂದಿದೆ ನೋಡೋಣ ಬರ್ರಿ. ಸರ್, ಇವಾಗ ನೀವು ಟ್ಯಾಟೋ ಹಾಕಿಸ್ಕೊಂಡ್ರೆ ಅದು ಮುಖ್ಯ ಅಲ್ಲ, ನೀವು ಮೇಂಟೈನ್ ಮಾಡೋದು ಮೇನ್ ಇರೋದು. ಟಾಸ್ಕ್ ಇರೋದು ಅದೇ ಮೇನ್. ನೀವು ಮೇಂಟೈನ್ ಮಾಡ್ತಿರಲ್ಲ ಅದೇ ಇರೋದು. ಏನ್ ಮೇಂಟೈನ್ ಮಾಡ್ಬೇಕು? ಇದಕ್ಕೆ ನೀವು ಜಾನ್ಸನ್ ಬೇಬಿ ಆಯಿಲ್ ಅಂತ ಒಂದು ಆಯಿಲ್ ಬರುತ್ತೆ, ಅದನ್ನ ಡೈಲಿ ಒಂದು 4 ಟೈಮ್ ಆಗ್ಲಿ ಇಲ್ಲ 3 ಟೈಮ್ ಆಗ್ಲಿ ಹಚ್ಬೇಕು. ಅದು ಡ್ರೈ ಆದಂಗೆಲ್ಲ ಅದಕ್ಕೆ ಅಪ್ಲೈ ಮಾಡ್ತಾ ಇರಬೇಕು ಡೈಲಿ. 3-4 ಟೈಮ್ ಒಂದು 20 ಡೇಸ್ ಇಲ್ಲ 30 ಡೇಸ್ ವರೆಗೂ ನೀವು ಮೇಂಟೈನ್ ಮಾಡಬೇಕು. ಒಂದ್ ಲೇಯರ್ ಎಲ್ಲ ಹೋಗುತ್ತೆ ಫಸ್ಟ್ ಅಲ್ಲಿ, ಒಂದ್ ವಾರ ಆದ್ಮೇಲೆ ಒಂದ್ ಲೇಯರ್ ಹೋಗುತ್ತೆ. ಮತ್ತೆ ನೀರಿಗೂ ಮತ್ತೆ ಸನ್ರೈಸ್ಗೂ ಹೋಗಂಗಿಲ್ಲ, ಜಿಮ್ ಮಾಡಂಗಿಲ್ಲ. ಮೇನ್ ಎಕ್ಸ್ಪೆಷಲಿ ಜಿಮ್ ಮಾಡಂಗಿಲ್ಲ. ಜಿಮ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನರ ಎಲ್ಲ ಇದು ಸ್ವಲ್ಪ ಇದಾದಂಗ ಆಗುತ್ತಲ್ಲ, ಪೇನ್ ಬರುತ್ತೆ ಸ್ವಲ್ಪ ಜಾಸ್ತಿ. ಮತ್ತೆ ಅದೇ ಆ ತರ ಇದನ್ನೆಲ್ಲ ಮಾಡ್ಬೇಕಾಗುತ್ತೆ. ಈ ತರ ದೊಡ್ಡ ದೊಡ್ಡ ವರ್ಕ್ಗಳಿಗೆಲ್ಲ ಈ ತರ ಜಾನ್ಸನ್ ಬೇಬಿ ಹಾಕಿ ಸಾಕು, ಮಸ್ತ್ ಆಗುತ್ತೆ. ಸ್ನಾನ ಮಾಡ್ಬೋದಾ? ಸ್ನಾನ ಮಾಡ್ಬೋದು, ಅಂದ್ರೆ ಕವರ್ ಗಿವರ್ ಏನೋ ಪ್ಯಾಕ್ ಮಾಡ್ಕೊಂಡು ಸ್ನಾನ ಮಾಡ್ಬೇಕು, ನೀರು ಹೋಗಂಗಿಲ್ಲ. ಥ್ಯಾಂಕ್ ಯು, ತುಂಬಾ ಚೆನ್ನಾಗಿದೆ. ಆಯ್ತು ಸರ್. ಬಟ್ ನಿಮ್ಮ ಪೇಷನ್ಸ್ ಮೆಚ್ಚಬೇಕು. ಆಲ್ಮೋಸ್ಟ್ 6 ಅವರ್ಸ್ ಇದೆ ಇದು. ಒಂದು 4 ಅವರ್ಸ್ ಆಗಿದೆ ಸರ್. 4 ಅವರ್ಸ್ ಆಗಿದೆ. ಅದೇ ಟೈಮ್ ಕೊಟ್ಟು ಮಾಡಿದ್ಕೆ ನೀವು ಅಷ್ಟು ಇದನ್ನ ಮಾಡಿ ಸಪೋರ್ಟ್ ಮಾಡಿದ್ಕೆ ನಾನು ಮಾಡಿದ್ದೀನಿ ಸರ್. ಅಷ್ಟು ಕ್ಲೀನ್ ಆಗಿ ಬಂದೈತೆ. ನೀವು ಸಪೋರ್ಟ್ ಮಾಡಿರೋದ್ರಿಂದ ಅಷ್ಟು ಫಿನಿಶಿಂಗ್ ಕ್ಲೀನ್ ಆಗಿ ಕೊಟ್ಟಿದ್ದೀನಿ. ಚೆನ್ನಾಗಿದೆ. ಥ್ಯಾಂಕ್ ಯು.